ಮೈಕ್ ತಗೊಂಡೆ ಗಾಯ್ಸ್. ಏನೈತೆ ನಮ್ಮ ಪವಿ ಅಳ್ತಾವಳೆ ಓದೋದಕ್ಕೆ. ಎತ್ತೆ ಎತ್ತೆ ಕಣ್ ತೋರ್ಸಿ ಅವ್ರು ನನ್ನ ಹೇಳ್ತಿರೋದು ಸುಳ್ಳು ಅಂತ ಅನ್ಕೊಂಬಿಟ್ರೆ. ಏಯ್ ಅಳ್ತಿದ್ದಲ್ಲ ಎಲ್ಲೇ ಕಣ್ಣೀರು. ರಕ್ತ ಕಣ್ಣೀರಿದು ರಕ್ತ ಕಣ್ಣೀರಿದು ನೋಡಿ ಗುಚ್ಚಿ ತರ ಆಗ್ಬಿಟ್ಟವಳೆ. ಓದು ಅಂದ್ರೆ ಇವಳು ಗುಚ್ಚು ಬರುತ್ತೆ ನೋಡಿಲ್ಲಿ. ಸೊ ಅಳ್ತಾವಳೆ ಗೈಸ್ ನನ್ನ ತಂಗಿ ಪಾಪ. ಅವಳಿಗೆ ಓದೋದಂದ್ರೆ ತುಂಬಾ ಇಷ್ಟ. ಅದು 24/7 20 ಬಾರ್ ಏನೋ 20 ಬಾರ ಏನಂತೀನಿ 24/7 ಓದ್ತಾಳಂತೆ. ಓದಮ್ಮ ನೋಡಿ ಗೈಸ್. ಹತ್ಕೊಂಡು ಓದ್ತಾವಳೆ ಈ ಬುಕ್ಕು ಗೈಸ್. ನನ್ನ ತಂಗಿ ಸರಿ ಟಾಪ್ 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 ಬರ್ತಾಳೆ. ಓದು ಓದು ಅದ್ದು ಪವಿ ಕಮ್ಮಾನ್ ಓದು. ಇವಾಗ ರೂಮಿಂದ ಆಚೆ ಹೋಗಿದ್ ನೋಡಿ ಪಾಪ ಕಷ್ಟಪಟ್ಟು ಓದ್ತಾಳೆ ಅಂತೆಲ್ಲ ನೀವ್ ಅನ್ಕೊಂಡಿರ್ತೀರಾ. ಹಂಗೆಲ್ಲ ಮಾಡಲ್ಲ ಅಕ್ಕ. ಏನ್ ಮಾಡಿದ್ಲು ಅಂದ್ರೆ ಗೇಮ್ ಮಾಡ್ಬೇಕು ಫಸ್ಟ್. ಈಗ ಬೇಡ ಚೆನ್ನಾಗಿಲ್ಲ ನನ್ ಕಪ್ಪು ಗೇಮ್ ಏನಂದ್ರೆ ಇದನ್ನ ಹಿಂದೆ ಹಾಕ್ಬೇಕು, ನೀನ್ ಇಟ್ಕೊಂಡ್ಬಿಡ್ಬೇಕು. ಚೆನ್ನಾಗಿಲ್ಲ ನಾನು ಇರೋ ಎಣ್ಣೆ ಇಟ್ಕೊಂಡಿದ್ದೀರಿ. ಬರ್ತಿದ್ದೀನಿ ನಿಂತ್ಕೊಳ್ಳೆ. ಇಲ್ಲಿ ನೋಡಿ ಹಿಂಗೆ ಹಂಗೆ ಇಟ್ಕೊಂಡ್ಬಿಡ್ತೀವಿ. ಇಟ್ಕೊಬೇಕಾದ್ರೆ ಅದನ್ನ ಕರೆಕ್ಟ್ ಹಿಂಗ ಏನಕ್ಕೆ ಇದು ಗೆದ್ರೆ ₹50 ಕೊಡ್ತೀನಿ. ಚೆನ್ನಾಗಿಲ್ಲ. 3 ಚಾನ್ಸ್ ಇದೆ, ಟ್ರೈ ಮಾಡು. ಸೈಡ್ ಹೋಗ್ಬೇಕು. ಏನೇ ಏನೋ ನಡೆಸ್ತಿದ್ಯಾ? ಕಣೆ ನಿನ್ ಗಂಡನ ಜೊತೆ ನಾನು ನಡೆಸ್ತೀನಿ. ಇರ್ಬೇಕು ನಂಗೆ ಗೊತ್ತಿತ್ತೆ. ಅದ್ರಾಗ ಇತ್ತು ನಂಗೆ ಏನ್ ಗೊತ್ತ, 3 ಜನ ಮದ್ವೆ ಆದ್ಮೇಲೆ ಇದೇ ಒಂದ್ ದೊಡ್ಡ ಜಾಗ. ನಾನು ನಿಂತರಲ್ಲ ಮಾಡಿದೆ. ನಾನು ಇರೋ ಫಸ್ಟ್ ನಾನು ಹೆಂಗೆ ಇರ್ಬೇಕಾದ್ರೆ ಮನೇಲಿ ಇರ್ಬೇಕಾದ್ರೆ ಚೆನ್ನಾಗಿ ಇಲ್ದಿರೋದು ಅದು ಏನೋ ಬಾಯಿಲಿ ಮಾಡ್ತೀನಿ. ಅದೇ ಹಿಂಗೆ ಇಟ್ಕೊಂಡ್ಬಿಟ್ಟು ನಾನು ಬೇಡ ಅದು ಬೇಡ. ಅಯ್ಯೋ ಹಿಂಸೆ ಕೊಡ್ತೇವೆ ನಮ್ದೋಗಿ. ಇಲ್ಲಿ ನಿಂತ್ಕೊಳ್ಳ ಕಾಣಲ್ಲ. 3 times ಕೊಟ್ಟೆ. ಈಗ ನಂಗೆ ಯಾಕೆ ಹೊಡಿತಾರೆ. ತಿರುಗಿ ಮಾಡಿದ್ದಿಲ್ಲ, ತಿರುಗಿದ್ರೆ ಔಟ್. ಹಿಂದೆ ತಿರುಗ್ಬಿಟ್ಟು ಹಿಂಗೆ ಹಿಡ್ಕೊಂಡ್ಬಿಡು. ಯಾಕೆ ಬಂದ್ಬಿಡು ಸಣ್ಣದ್ದು ಇದೆ. ಏನು ಮಾಡ್ತೀನಿ ಅಯ್ಯೋ ಎಷ್ಟು ಬಗ್ಗೆ ಮಾತಾಡ್ತಾರೆ. ಏನ್ ಮಾಡಕ್ಕಾಗಲ್ಲ. ಜೀನ್ಸ್ ಅಲ್ಲ ಅದು. Wow, what a beautiful. Wow, Pavi. Guys, Pavi looks so beautiful. ಇನ್ನೊಂಚೂರು ಐತೆ ತಗೊಳ್ಳೆ. ಏನೈತೆ
ಟವಲ್ ಐತೆ ಒರ್ಸ್ಕೊ. ನಾಗವಳ್ಳಿ ಕೊಡು. ಏ ಸುಮ್ಮನೆ ಪೈ ಮನೆ ಅದಕ್ಕೆ ಸುಮ್ಮನಿರು. ನೋಡಿ ನಿಂಗೋಳಲ್ಲ ಆಗಲ್ಲ. ಮೈದಾ ಸಿಟಿ ನಿಂಗಿರುತ್ತೆ. ಬರಲ್ಲ ಆಗಲ್ಲ. ಪ್ಲೀಸ್ ಪವಿ ನಂಗೆ ಹಾಕ್ಬೇಡ ಅಂತ ಕೈ ಮುಗಿತೀನಿ. ನಾನು ಹೋಗ್ಬೇಕು ತಾನೆ. ಇಷ್ಟೊಂದು ಬೆಳ್ಳಗ್ ಬೇಡ ನನಗೆ. ಪವಿ ನೀನ್ ಕಪ್ಪಾಗಿದ್ಯಾ ಅಂತ ಫೀಲ್ ಆಗ್ತಿದೆ ತಾನೆ? ಕೃಷ್ಣ ಸುಂದರಿ ಅಂತ ಹೆಸರು ಬಂದಿತ್ತು. ಪವಿ ಇದ್ ಕಡೆ ಅರ್ಧ ಆಟ್ ಮಾತ್ರ ನಮ್ದು. ಕರ್ನಾಟಕ ಹೋಯ್ತೆ. ನಾನು ಯಾವಾಗ ಜಿಮ್ ಮಾಡೋದೇ ನಿಂಗೆ ಕೆಲಸ. ಪವಿ ನಾಗವಳ್ಳಿದೊಂದು ಮಾಡೆ. ರಾರಾ ಏನೊಂದು ಸಾಂಗ್ ಹಾಕ್ತೀನಿ. ಏ ಮಾಡ ನೀನ್ ಹಾಕೋಸ್ಕೊ ಮಾಡ್ತೀನಿ. ಹಾಕೋಸ್ಕೊ ಮಾಡ್ತೀನಿ. ಬೇಡ ಬಿಡು ನೀನ್ ಮಾಡ್ಬೇಡ ಬಿಡ. ಆಯ್ತು ಇಷ್ಟೇ. ಏನ್ ಸುಂದರವಾಗಿದ್ದೀವಿ ಗೊತ್ತಾ ನಾವಿಬ್ರು. ಹೊಡದ್ಲು ರಪ್ಪ ಅಂತ ಕೆನ್ನೆ ಹೋಯ್ತು. ಕ್ಲೀನ್ ಮಾಡ್ಬೇಕು ಸರಿ. ಹೋಗಲೇ ಹೆಂಗ್ ಕಾಣ್ತಾ ಇದೀನಿ ಅಂತ ನೋಡ್ಬೇಕು ಗೈಸ್. ಅಯ್ಯಯ್ಯೋ ನಾಗವಳ್ಳಿ ಸಾಂಗ್ ಹಾಕ್ತೀನಿ ಗೈಸ್ ನಮ್ಮ ಪವಿಗೋಸ್ಕರ. ಅವ್ನ ಜಿಮ್ ಮಾಡೋದೆ ನನ್ನನ್ನು ಯಾಕೆ ಹಿಂಗ್ ಮಾಡಿದ್ಲು. ಎಷ್ಟು ಕ್ಯೂಟ್ ಲಿಟಲ್ ಗರ್ಲ್. ನನ್ನನ್ನೇ ಹಿಂಗ್ ಮಾಡ್ಬಿಟ್ಲು ಅವಳು. 1 ಸೆಕೆಂಡ್ ಗೈಸ್. ಇನ್ನೂ ತುಂಬಾ ಇದೆ. ಇವತ್ತು ಬೇರೆ ಹೊರಗಡೆ ಹೋಗ್ತಾ ಇದ್ದೀನಿ ನಾನು. 5 ತಿಂಗಳು ನಮ್ಮ ಅಪ್ಪ ಅಮ್ಮ ನಾನು ಒಪ್ಸಿರೋದು ಈ ಹೊರಗಡೆ ಹೋಗಕ್ಕೆ. ಸಾಂಗ್ ರೆಡಿ. ನಮ್ಮ ಆರ್ಟಿಸ್ಟು ರೆಡಿ. ಹಾ ಮಾಡು ಬೇಗ. ಏ ನಾಗವಳ್ಳಿ ತರ ಆಡಲೇ. ಏ ನಾಗವಳ್ಳಿ ತರ ಆಡೆ. ನೀಟಾಗಿ ಮಾಡೆ ಪ್ಲೀಸ್. ಮಾಡು ಎತ್ಕೋ. ಅದೆಲ್ಲ ಪ್ರಾಪರ್ಟಿ ಅದೆಲ್ಲ ಪ್ರಾಪರ್ಟಿ ನಿನ್ಗೆ. ಸಾರಿ ನನ್ನ ಕರೆಕ್ಟ್ 1 ಸೀರಿಯಸ್ ಆಗಿ ಮಾಡು. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಆಯ್ತಾ. ನೀನು ಟ್ರಿಪ್ ಹೋಗ್ತೀನಿ ಅಂತ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಫೋನ್ಗಳೆಲ್ಲ ಸೈಲೆಂಟ್ ಆಗಿ ಮಾಡ್ಕೊಂಬೇಡ. ಫೋನ್ ಮಾಡಿದ ತಕ್ಷಣ ಪಟ್ಟಂತ ಫೋನ್ ಎತ್ತಬೇಕು. ಮಾತಾಡು. ಯಾರ ಜೊತೆ ಹೋಗ್ತಾ ಇರೋದು? ಏ ಯಾರ ಜೊತೆ ಹೋಗೋ ಲವರ್ ಜೊತೆ ಹೋಗ್ತಾ ಇದೀನಿ. ಲವರ್ ಫೋನ್ ಮಾಡು. ನನ್ ಲವರ್ ಕಾಲ್ ಪಿಕ್ ಮಾಡುತ್ತೆ. ಅರ್ಥ ಆಯ್ತಾ? ನಿನ್ನ ಹತ್ರ ನಂಬರ್ ಇಲ್ಲ. ನನ್ ಲವರ್ ಶಿಟ್ಟಿ ತಾನೆ. ಶಿಟ್ಟಿ ನನ್ ಲವರ್ ಅವಳು ಫೋನ್ ಮಾಡಿದ್ರೆ ಅವನು ಫೋನ್ ಮಾಡಿದ್ರೆ ಫೋನ್ ಎತ್ತಬೇಕು. ಅವ್ನಿಗೆ ಮಾಡು. ಅವ್ನ್ ಫೋನ್ ಇರುತ್ತಾನೆ. ಶೆಟ್ಟಿ ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತು. ಇಲ್ಲ ಇವಳು ಏನೇ ಫೋನ್ ಎತ್ತಿಲ್ಲ ಅಂದ್ರೆ ಮಕ್ಕ ಕೊಡಿ ಹೇಳ್ತೀನಿ. ಶೆಟ್ಟಿ ಎತ್ತಾಳ ಅವಳು. ನೀನೇ ಎತ್ತಲ್ಲ ಫೋನು. ಗೈಸ್ ನಮ್ಮ ಮನೇಲಿ ನನ್ಗಿಂತ ನನ್ ಫ್ರೆಂಡ್ ಮೇಲೆ ನಂಬಿಕೆ ಜಾಸ್ತಿ. ಹೌದು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಯಾವಾಗಲೂ ಸೈಲೆಂಟ್ ಆಗಿ ಹಾಕೊಂಡ್ ಕೂತಿರ್ತಾಳ. ಅದ್ ಹೆಂಗ ಹೇಳ್ತಾರಲ್ಲ. 2ನೇ ತಾರೀಕು ಲೀವ್ ಐತೆ ಗೌರ್ಮೆಂಟ್ ಲೀವ್. ಸಿಕ್ಕಾಪಟ್ಟೆ ರಶ್ ಇರ್ತೈತೆ. ಹುಷಾರು ಆಯ್ತಾ. ಜ್ಞಾನ ಇಕ್ಕೊಂಡು ನಿಧಾನಕ್ಕೆ ಹೋಗೋದು ಬರೋ ಕಡೆ ಹುಷಾರಾಗಿ ಓಡಾಡ್ರಿ ಅಷ್ಟೇ. ಜಾಗ ಬಿಡಿ ಹೋಗ. ನೀನ್ ಹೋಗು. ನನ್ ರೂಮ್ ಬಿಟ್ಟು 3 ದಿನ ಹೋಗ್ತಾ ಇದೀನಿ ಗೈಸ್. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಬೇಜಾರಾಗ್ತದೆ ಅಷ್ಟೇ. ಅಲ್ಲ ಇಲ್ಲಿಗೇನೆ
ಇಲ್ಲಿಗೆ ಮಾತ್ರ ತಿರ್ಗ್ಬೇಕು, ನಾಯಿ ತಿರ್ಗ್ಬೇಕು ಅಂತ ಇರ್ತಾಳೆ. ಸುಮ್ನೆ ಬಿಟ್ಟು ಹೋಗ್ತಾ ಇದೀನಿ ಮಸ್ಲು ಕಣ್ಣಲ್ಲಿ ಹಾಕದೇಳು. ಕುತ್ಕೆ ಸಾಕ್ಬಿಟ್ಟು ಆಕ್ಚುಲಿ ನಾನ್ ಕೇಳ್ದೆ ನನ್ನ ಅಡ್ಗೆ ಮಾಡು, ನಮ್ಮಮ್ಮ ಮಾಡ್ತೀನಿ ಅಂತ. ಇವ್ಳು ಬಂದ್ಬಿಟ್ಟು ಜಗಳ ಆಡಿದ್ಲು ಮನೇಲಿ. ಆಮೇಲೆ ಮಾಡ್ತೀನಿ ಅಂತ ಇವಾಗ ಸೊಪ್ಪಕ್ಕಿ ಏನೋ ಬೋಂಡ ಮಾಡೋದಕ್ಕೆ ಏನೇನ್ ಬೇಕು ಅದೆಲ್ಲ ತಂದವ್ರಿ. ನಮ್ಮಮ್ಮ ಅಡಿಗೆ ಮಾಡುತ್ತಂತೆ ಇವಾಗ. ಇವಳು ಹೋಗ್ತಾವಳೆ. ನಂಗೆ ಗೊತ್ತಮ್ಮ, ನನ್ಗೆ ರೆಸ್ಪೆಕ್ಟ್ ಇಲ್ಲ. ನನಗೆ ಗೊತ್ತು. ಗೈಸ್ ನಮ್ ಪವಿಗೆ ನಾನು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ಏನಂತೀರಾ ನೀವು? ಗೈಸ್ ಅದೇನ್ ಗೊತ್ತಾ, ನಾನು ಸ್ಟೋರಿಗೆ ಹಾಕ್ತೀನಂತೆ. ಸ್ಟೋರಿನಲ್ಲಿ ಕೊಡ್ಸೋ ಅಂತ ಬಂದ್ರೆ ಕೊಡಿಸ್ತೀವಂತೆ, ಇಲ್ಲಾಂದ್ರೆ ಕೊಡ್ಸೋದಂತೆ. ಕೊಡ್ಸು ಅಂತಾನೆ ಹಾಕೋದು. ಅದು ನಂಗೆ ಗೊತ್ತಿರೋ ವಿಷಯನೇ. ಹೋಗ್ಲಿ ಬಿಡಿ, ಕೊಡ್ಸ್ಬಿಡ್ತೀನಿ. ಏನ್ ಮಾಡೋದು, ಪಾಪ ಬಿಚಾರಿ ಬದುಕೊಂಡ್ಲಿ. ಬಿಕಾರಿ ಗೈಸ್ ನಾನ್ ನಮ್ ಪವಿನ್ ಬಿಟ್ಟು 3 ದಿನ ಹೇಳ್ತೀನಿ. ಐ ಆಮ್ ಸೋ ಬೇಜಾರ್. ಏನೇ ನಂಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಿದೆ, ಹೇಳ್ಕೊಳಕ್ ಆಗ್ತಾ ಇದೆ. ಏನ್ ಡವ್ ಮಾಡ್ತಾನೆ ಅದು. ಏನ್ ಗೊತ್ತಾ, ನನ್ ಪವಿ ಅಂದ್ರೆ ನನ್ಗೆ ಫುಲ್ ಯಾರಿಗೆ ಹಿಂಗೆ ಒಳ್ಳೆ ಕೆಳಗಡೆ ಬಿಸಾಕಿದಾಗ ಮನ್ಸು ತೃಪ್ತಿ ಆಗುತ್ತೆ. ನಾನ್ ಕುತ್ಕೊಂಡಿದ್ದು. ಓಕೆ ಗೈಸ್, ಇವಾಗ ಹೊರಡು ಅಂತ ಸಮಯ. ಆಲ್ರೆಡಿ ಇಟ್ಸ್ ಟೂ ಲೇಟ್. ಸೊ ಇವಾಗ ಫಸ್ಟ್ ಬೇಗ ಹೋಗ್ಬೇಕು. ಮೈಕ್ ತಗೊಬೇಕು ಅಂತಿದ್ದೀನಿ. ಬಿಕಾಸ್ ಅಲ್ಲೆಲ್ಲ ನಾನು ಹೋಗ್ತಿರೋ ಜಾಗದಲ್ಲಿ ಒಂದೊಳ್ಳೆ ಕಾನ್ಸೆಪ್ಟ್ ಇದೆ ಮೈಂಡ್ ಅಲ್ಲಿ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಸೊ ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಗೋಸ್ಕರ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಕಪ್ಪ ಕಾಣಿಸ್ತಾನೆ ನಮ್ಮ ಪವಿ ಇರೋದೇ ಕಪ್ಪಗೆ. ಸಾರಿ ಗೈಸ್, ನಮ್ಮಮ್ಮ ಏ ಬಿಕಾರಿ, ನಾನ್ ಭಿಕ್ಷೆ ಹಾಕ್ತೀನಿ, ಅಲ್ಲಿ ತನಕ ಬೇಡಬೇಡ, ಸುಮ್ನಿರು. ಕೊಡ್ಬೇಡವ ನೀನು, ಕೊಡ್ಮ ನೀನ್, ನನಗ್ ಕೊಡ್ಮ. ಗೈಸ್ ನನ್ಗೆ ಕಂತೆ ನೋಟಿಸ್ ಬಿಡಲ್ಲಿ. ಗೈಸ್ ನನ್ ಟ್ರಿಪ್ ಹೋದಕ್ ಪ್ರತಿ ಸರಿನೂ ಕಾಸು ಕೊಟ್ಟು ಕಳಿಸ್ತಾರೆ. ಸೊ ವೆರಿ ಹ್ಯಾಪಿ ಡೂಡ್. ನಾನಂತೂ ನನ್ನ ಟ್ರಿಪ್ ಹೋದಕ್ ಪ್ರತಿ ಸರಿ ಏನಿಲ್ಲ ಅಂದ್ರೆ 2,000 ಕೊಟ್ಟಿರ್ತಾರೆ. 2,000 ಇಲ್ವಮ್ಮ ಇದ್ರಲ್ಲಿ ಚೇಂಜ್? ಅದು 3,000. ಗೈಸ್ 3,000 ಆಯ್ತಂತೆ. ತಿನ್ನಕ್ ಮಾತ್ರ ಬಳಸ್ಬೇಕು, ಬೇರೆ ಕಳ್ಸ್ಕೊಳ್ದು, ಮಿಕ್ಕಿದ್ ವಾಪಸ್ ತಗೊಂಡ್ಬೇಕು. ಓಕೆ ಮಮ್ಮಿ. ಅದ ಹೆಂಗಂದ್ರೆ ಇದು ನೋಟು ಮೇಂಟೈನ್ ಮಾಡ್ತಾರಲ್ಲ ಅಕೌಂಟ್ಸ್, ಆತರ ಮೇಂಟೈನ್ ಮಾಡ್ಬಿಟ್ಟು ನೋಟ್ಸ್ ಅಲ್ಲಿ ಕಳ್ಸ್ಬೇಕು ನಾನು ನಮ್ಮ ಅಮ್ಮಗೆ. ಇದಕ್ಕೆ ಇಷ್ಟು ಕೊಟ್ಟೆ, ಐಸ್ ಕ್ರೀಮ್ಗೆ 20 ರೂಪಾಯಿ, ಕ್ಲಿಪ್ ತಗೊಂಡೆ 20 ರೂಪಾಯಿ, ಆ ತರ. ನಿಮ್ಮ ಮನೇಲಿ ಈ ತರ ಏನಾದ್ರು ಮಾಡ್ತಾರಾ? ನಮ್ಮಮ್ಮ ಹಿಂಗೆ ಗೈಸ್, ಫಸ್ಟ್ ಇಂದ ನಾವು ಹಂಗೆ ಎಲ್ಲಾನು ನೋಟ್ಸ್ ಹಾಕಿ ಎಷ್ಟು ಖರ್ಚು ಮಾಡಿದೀವಿ ಅಂತ ಲೆಕ್ಕ ಇರಬೇಕು ಅಂತ. ದಟ್ಸ್ ಗುಡ್. ನಾನು ಮೈಕ್ ತಗೊಂಡೆ ಗಾಯ್ಸ್. ಆಕ್ಚುಲಿ ತಗೊಂಡಿದ್ದಲ್ಲ, ನನ್ನ ದುಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು, ನನ್ನ ಬರ್ಡೇ ಗಿಫ್ಟ್ ಇದು. ಹೋದ್ ಸರಿ ಚಿನ್ನದ್ದು ಒಳ್ಳೆ ಕೊಡ್ಸಿದ್ದ, ಈ ಸರಿ ಮೈಕ್. ಏನ್ ಬೇಕು ಅಂದ್ರೆ ನಂಗೆ ಮೈಕ್ ಕೊಡ್ಸು ಅಂದೆ. ತೇಜ ಹತ್ರ ಇತ್ತು, ಸುದೀಪ್ ಹತ್ರ ಇತ್ತು, ಶರತ್ ಹತ್ರ ಇತ್ತು, ನನ್ನ ಹತ್ರ ನಿತ್ಯ ಹತ್ರ ಮೈಕ್ ಇರ್ಲಿಲ್ಲ. ಸೊ ಇವಾಗ ನನ್ನ ಹತ್ರನು ಬಂತು. ನೆಕ್ಸ್ಟ್ ನಿತ್ಯ ಇಸ್ಕೊಂತಾಳೆ. ಅವಳು ಕೇಳ್ತಾ ಇದ್ಲು ಮೊನ್ನೆ, ಅವಳು ಇವಾಗ ಬೈತಾಳೆ. ಸಿ ಪಿನ್ ನಂದು 16 Pro Max, ಸೊ ಸಿ ಪಿನ್ ಯೂಸ್ ಆಗುತ್ತೆ. ಆಕ್ಚುಲಿ ಮೈಕ್ ಯಾವ್ದಾದ್ರು ರೆಫರ್ ಮಾಡಿ ಅಂತ ಅಂದ್ರೆ ಹೋಲಿ ಲ್ಯಾಂಡ್ ಈ ಮೈಕ್ ಇಸ್ಕೊಳ್ಳಿ, ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಇಫ್ ಯು ಆರ್ ಸರ್ಚಿಂಗ್ ಫಾರ್ ಸಮಥಿಂಗ್, ಮತ್ತೆ ನಾನೇನಾದ್ರು ಸಜೆಸ್ಟ್ ಮಾಡಬೇಕು ಆಸ್ ಅ ಕ್ರಿಯೇಟರ್ ಅಂದ್ರೆ ಇದನ್ನ ತಗೊಳ್ಳಿ ಅಂತ ಹೇಳ್ಬಳ್ಳೆ. ಇದು ಯಾವ ರೀತಿ ಪ್ರಮೋಷನ್ ಅಲ್ಲ, ಆಮೇಲೆ ಅದಕ್ಕೂ ಬೈತೀರಾ, ಅದಕ್ಕೂ ತಪ್ಪು ತಿಳ್ಕೊಂತೀರಾ. ಇನ್ಮೇಲೆ ಎಲ್ಲೇ ಹೋದ್ರು ಮೈಕ್ ಇಲ್ದಿರ ಹೋಗಲ್ಲ. ಭವಿ ತೇಜ ಮನೆಗೆ ಹೋಗಿದ್ಲು ಮೈಕ್ ತರಕ್ಕೆ. ಅವಳು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ರಾತ್ರಿನೇ ಆಗ್ಬಿಟ್ಟಿದೆ. ಮಧ್ಯಾಹ್ನ ಕಲ್ಸಿದ್ ನಾನು ನೋಡುವ. ಸೊ ಇಷ್ಟು ಲೇಟ್ ಮಾಡ್ದಂತೆ ತೇಜ. ಏನೋ ಕಾಂಟೆಂಟ್ ಮಾಡ್ಕೊಂತಿದ್ನಂತೆ. ಡಬ್ಬ ನನ್ನ ಮಗನೇ. ಹಿಂಗೆಲ್ಲ ಬೈಬಾರ್ದಲ್ವ ತೇಜನ ನಿಮ್ಮ ಪ್ರಕಾರ? ಬಟ್ ನಾನು ಅವ್ನು ಅಷ್ಟು ಕೋಪ ಬರೆಸ್ತಾನೆ. ಏನು ಮಾಡಲಿ, ಓಲ್ಡ್ ಬೇಕು ಬಾಯ್ ಅಂತಿದ್ರೆ ನಮ್ಮ ಕೃಷ್ಣ ಸುಂದರಿ ಅಳ್ತವಳೆ. ಸೊ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಕೃಷ್ಣ ಎಷ್ಟು ಮುದ್ದು ಗೊತ್ತಾ? ಇದು ಹೇಳಿ ಬರ್ಲಿ. ಕೃಷ್ಣ, ಅಯ್ಯೋ ಕೃಷ್ಣ, ನೀ ಯು ಆರ್ ನಾಟ್ ಸೀನ್. ಕೃಷ್ಣ ಯು ಆರ್ ನಾಟ್ ಸೀನ್. ಕಮ್ ಹಿಯರ್, ಕಮ್ ನಿಯರ್. ಇಲ್ಲಿ ನೋಡಿ ಕೃಷ್ಣ. ಎಲ್ಲ ಕಣ್ಣೀರು ಅವಾಗಲೇ ಇತ್ತಲ್ಲೇ. ಕಣ್ಣೀರಲ್ಲ, ಅದು ಕಣ್ಣು ಧೂಳಗ್ ಬೇಕು. ಇಲ್ಲ ಗೈಸ್, ನನಗೆ ಗೊತ್ತು ಅವಳು ಅಳ್ತಿದ್ಲು. ಇವಾಗ ಒಳಗಡೆ ಹೋಗ್ಬಿಟ್ಟು ಕಣ್ಣೀರು ಹೊಡ್ಸ್ಕೊಂಡ್ ಬಂದ್ಬಿಟ್ಟು ಅವಳೆ. ಓಕೆ ಕೃಷ್ಣ, ಬಾಯ್ ಕೃಷ್ಣ. ಐ ಲವ್ ಯು.
ಏಯ್ ಕಮ್ಮಿದೆ ಯಾಕೆ ಹಾಕಿನಲ್ಲ ನಾನು ಬಂದಿದ್ದೀನಿ ನಮ್ ಶೆಟ್ಟಿ ಅವ್ರ ಏರಿಯಾಗೆ. ಇಲ್ಲಿ ಅವಳು ಇದು ತುಂಬಾ ಸೈಲೆಂಟ್ ಏರಿಯಾ. ಆಕ್ಚುಲಿ ಇಲ್ಲಿ ಯಾರು ಮಾತಾಡಲ್ವಂತೆ, ಫುಲ್ ಸೈಲೆಂಟ್ ಆಗಿರುತ್ತಂತೆ. ಶೆಟ್ಟಿ ನಾನು ಅಂತ ಕಿರ್ಸಿದ್ರೆ ಹೆಂಗಿರುತ್ತೆ ಶೆಟ್ಟಿ? ಆಲ್ರೆಡಿ ಕಿರ್ಚಾಯ್ತು. ಇನ್ನೊಂದ್ಸರಿ ಕಿರ್ಸ್ತೀನಿ ನೋಡಿ ಶೆಟ್ಟಿ. ಗೈಸ್ ನಾನು ನನ್ನ ಹೊಸ ಹೇರ್ ಕಟ್ ಹೇಗಿದೆ ಅಂತ ಹೇಳಿ. ಹೇರೇ ಇಲ್ಲ ನಂದು ತುಂಬಾ ಸ್ಪ್ಲಿಟ್ ಎಂಡ್ಸ್ ಆಗಿದೆ. ಕಟ್ಟಿ ನೋಡಿದಾಗ ವರ್ಷ ನೋಡಿದಾಗ ನೆನಪಾಗುತ್ತೆ. ನಿಮ್ ಮನೆಗೆ ಬಂದಿಲ್ವ ನಾನು? ಓ ಇವ್ರ ಮನೆಗೆ ಬಂದ ಏನ್ ಅತಿಥಿ ಸತ್ಕಾರ. ಇಲ್ಲಿ ಬ್ಯಾಗ್ ಎಲ್ಲ ಆಚೆ ಇದೆ. ಈ ನಾಯಿಗಳು ಇಲ್ಲವ್ರೆ. ಇದು ದೊಡ್ಡ ನಾಯಿ, ಆ ಚಿಕ್ಕ ನಾಯಿ, ಪಕ್ಕದ ಮನೆ ನಾಯಿ. ನಾನು ಇವ್ರಿಗೆಲ್ಲ ಅಯ್ಯೋ ಇದ್ಕೋ ನಾನು ಬಂದು ಈ ನಾಯಿ ಎಲ್ಲ ಸಾಕ್ತಿರೋ ಜಂಕ್ ತಿನ್ನೋ ಜಂಕ್ ನಾಯಿ. ಇದು ಜಂಕ್ ಅಂತಾರ ನಿಮ್ ಕಡೆ? ಏನಂತಾರೆ ನಮ್ ಕಡೆ ಜಂಕ್ ಅನ್ನೋದು. ಕ್ಯಾಬ್ ಬಂತು. ಇವಾಗ ಎಲ್ರು ಫಟಾಫಟ್ ಅಂತ ಹೋಗ್ಬೇಕು. ಕ್ಯಾಬ್ ಬೇರೆ ಬರ್ತೀರ. ಇದು ನಮ್ದು ಅಂತೀನಿ. ಡೌನ್ ಪೇಮೆಂಟ್ ಮಾಡಿ ಇಸ್ಕೊಂಡಿದ್ದೀವಿ ಗಾಯ್ಸ್ ಇವತ್ತು. ಇಲ್ಲಿ ಎಂತ ಅಂದ್ರೆ ಕಾರಲ್ಲಿ ಮತ್ತೆ ಫ್ರಂಟ್ ಸೀಟ್ ನಾನೇ ಕುತ್ಕೊಂಡಿರೋದು. ಅದ್ ನಿಮ್ಗೆಲ್ಲ ಗೊತ್ತಲ್ಲ, ನಂಗೆ ಫ್ರಂಟ್ ಸೀಟ್ ಎಲ್ಲ ಬಿಡೋ ಆಸೆ ಎಲ್ಲ, ಯಾರಿಗೂ ಬಿಟ್ಕೊಡಲ್ಲ ನಾನು ಅಷ್ಟು ಈಸಿಯಾಗಿ. ಫ್ರಂಟ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ನನ್ನ ನೌಕರಾನಿಸ್ನ ಬ್ಯಾಕ್ ಸೀಟ್ ಅಲ್ಲಿ ಕುಂತಿದ್ದೀನಿ. ಅಕ್ಕ ಹಿಂದಿಯಲ್ಲಿ 1-2 ವರ್ಡ್ ಕಲ್ತ್ಕೊಂಡಿದ್ದಾರೆ ಸರ್. ಹಿಂದಿನಲ್ಲಿ 2 ವರ್ಡ್ ಕಲ್ತಿದ್ದೀನಿ ಅಂತ ಅದು ಮಾತಾಡ್ತೀನಿ. ಎನಿವೇಸ್ ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿ ತನಕ ಜರ್ನಿ ಮಾಡ್ತಿದ್ದೀನಿ. ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಇವ್ರ ಜೊತೆ ಎಲ್ಲ ಜಾಸ್ತಿನೇ ಎಕ್ಸೈಟೆಡ್ ಆಗಿದ್ದೀನಿ. ಇವ್ರ ಜೊತೆ ಎಲ್ಲ ಹೊರಗಡೆ ಹೋಗ್ತಿದ್ದೀನಿ ಅಂತ. ಟೆಪ್ಪಲ್ಯಾಗ ಹೋಗೋಣ ಅಂತ ಬಂದು ನಿಂತಿದ್ದೀವಿ ಆಯ್ತಾ. ಅಂಡ್ ಇಲ್ಲಿ ಲಗೇಜ್ ನೋಡ್ಬೇಕು. ನಾವು ಹೋಗ್ತಿರೋದು 1, 2, 3, 4, 5 ಜನ ಹೋಗ್ತಾ ಇರೋದು. ಲಗೇಜು ನಾವು ಹೋಗ್ತಿರೋದು 4 ದಿನಕ್ಕೆ. ಆದ್ರೆ ಇವರೆಲ್ಲ ತಂದಿರೋದು 4 ತಿಂಗಳಿಗಾಗುವಷ್ಟು. ತೋರ್ಸ್ಲಾ? ಇಲ್ಲಿ ನೋಡ್ರಿ ಹುಡ್ಗಿರು. ಈ ಹುಡ್ಗಿರ್ನೆಲ್ಲ ಕರ್ಕೊಂಡು ನನ್ನ ಲಗೇಜು ಯಾರು ಎತ್ಕೊಂಡ್ರೆ ನೌಕರಾಣಿಸ್ ಕೈ ಕೊಟ್ಟಿಲ್ಲ. ಈ ನೌಕರಾಣಿ ಅಂದ್ರೆ ಇದು ಸ್ವಲ್ಪ ಇಷ್ಟ ನನಗೆ. ಸೊ ಇದೇ ನೌಕರಾಣಿನೇ ನನಗೆ. ಮತ್ತೆ ಇನ್ನೊಂದೇನು ಹೇಳ್ಬೇಕು ಅನ್ಕೊಂಡೆ. ಇರೋದು 11:10 ಟೈಮ್ ಎಷ್ಟು? 10:20 ಕರ್ಕೊಂಡ್ಬಂದು ರೋಡಲ್ಲಿ ನಿಲ್ಸವ್ರೆ. ಇನ್ನು 40 ಮಿನಿಟ್ಸ್ ಚೇಂಜ್ ಮಾಡೋದು. ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ ಇವ್ರದ್ದು. ನಾನು ಹಿಂಗಲ್ಲ ಗೈಸ್, ನಂಗೆ ಇವೆಲ್ಲ ಇಷ್ಟ ಆಗಲ್ಲ. ಬಸ್ ಹೋಗ್ತಿರ್ಬೇಕು, ನಾನು ನೋಡೋಗಿ ಕ್ಯಾಚ್ ಮಾಡ್ಬೇಕು. ಅವಾಗ ಒಂಥರ ನೆಮ್ಮದಿ. ಈ ನನ್ನ ಮಕ್ಳ ಜೊತೆ ಸೇರ್ಕೊಂಡು ನಾನು ಬೇಗ ಬಂದು ಕಾಯಂಗ್ ಆಗ್ಬಿಟ್ಟಿದ್ದೀನಿ. ಸರಿ, ನಿನ್ನೆ ಇನ್ನೊಂದು ಕ್ಯಾಂಡಿಡೇಟ್ನ ತೋರಿಸಿಲ್ಲ ಬಿಕಾಸ್ ಅವಳು ತಿನ್ನಕ್ಕೆ ಹೋಗೋಳೆ. ಅವ್ಳಿಗೆ ಹೊಟ್ಟೆ ಫಸ್ಟು. ಅವಳು ಬಂದ್ಮೇಲೆ ತೋರಿಸ್ತೀನಿ ಆಯ್ತಾ. ನನ್ನ ಗ್ಯಾಂಗ್ನೆಲ್ಲ ಸ್ವಲ್ಪ ನೋಡ್ಕೊಂಡಿರಿ. ಅಕಸ್ಮಾತ್ ನನ್ಗೇನಾದ್ರು ಆದ್ರೆ ಇವ್ರನ್ನ ಹಿಡ್ಕೊಂಡು ಜಜ್ರಿ ಆಯ್ತಾ. ಯಾಕಂದ್ರೆ 4 ದಿನ ಕರ್ಕೊಂಡು ಯಾರಾದ್ರೂ ಎಲ್ಲಾದ್ರೂ ಮಿಸ್ ಆಗ್ತಿ ಅಂದ್ರೆ ಹೆಲ್ಪ್ ಮಾಡಿ ಗೈಸ್. ಸಂಜೆ ವ್ಲಾಗಲ್ಲಿ ನೋಡಿದ್ವಿ ಅಂತ. ಮಂಗಳೂರಿಗೆ ಹೋಗುತ್ತಿದ್ದೇವೆ. ಸೊ ಮಂಗಳೂರಲ್ಲಿ ಯಾರಾದ್ರೂ ಗೊತ್ತಿರೋರು ಇದ್ದೀರಾ? ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅಥವಾ ಮಂಗಳೂರಲ್ಲಿದ್ರೆ ಹೇಳಿ ಮಂಗಳೂರವರು ಅಂತ. ಖುಷಿ ಆಗುತ್ತೆ ನನಗೆ ಗೊತ್ತಿರೋರು ಮಂಗಳೂರಲ್ಲಿ ಯಾರಾದ್ರೂ ಇದ್ದಾರೆ ಅಂತ ಅನ್ಸುತ್ತೆ. KSRTC ಬಸ್ಸಲ್ಲಿ ರಾತ್ರಿ ಟ್ರಾವೆಲಿಂಗ್ ಮಂಗಳೂರಿಗೆ ಹೆಂಗಿರುತ್ತೆ ಅನ್ನೋದು ಫಸ್ಟ್ ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟೆ. ಸೊಂಟ ನೋವು ಬಂದರೂ ಹೇಳ್ಕೊಳಂಗಿಲ್ಲ, ಈ ಕಡೆ ಹಿಂಗೆ ಹೊಡ್ಕೊಂಡ್ರು ಹೇಳ್ಕೊಳಂಗಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಎನಿವೇಸ್ KSRTC ಬಸ್ಸಲ್ಲಿ ಓಡಾಡೋದು ಈಸ್ ವೆರಿ ಮ್ಯಾಂಡೇಟರಿ ವೆನ್ ಟ್ರಾವೆಲಿಂಗ್ ವಿತೌಟ್ ಗಾಡಿ. ಇವಾಗ ಅರ್ಥ ಆಗುತ್ತೆ ನನಗೂ ಕಾರಲ್ಲಿ ಓಡಾಡೋದು ಹೆಂಗೆ, ಬಸ್ಸಲ್ಲಿ ಓಡಾಡೋದು ಹೆಂಗೆ ಅಂತ. ಇದೆಲ್ಲ ಲೈಫ್ ಲೆಸನ್ಸ್ ತಿಳ್ಕೊಂತಿರ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯಲ್ಲಿ ಹಿಡಿಕೊಂಡು ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಹೊಲ್ಟೋಗಿದೆ. ನೀರು ಚೇಂಜ್ ಆಗಿ ಅದು ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. 1-2 ದಿನ ಆಮೇಲೆ ಸರಿ ಹೋಗ್ಬಿಡುತ್ತೆ ಆಯಿತಾ. ಅವ್ರು ನಾನು ಬಿಟ್ಟೋದ್ರು. ಓಕೆ ಬಾಯ್, ಮತ್ತೆ ಸಿಗುವ.